ಮಗು ಸಾವು ಹೇಗಾಯ್ತು, ಪೊಲೀಸರ ನಿರ್ಲಕ್ಷ್ಯ ಯಾವ ರೀತಿಯಾಗಿತ್ತು, ಮಗು ಬೈಕ್ನಿಂದ ಬಿದ್ದಿದ್ದಾದ್ರೂ ಹೇಗೆ, ಸತ್ತಿದ್ದಾದ್ರೂ ಹೇಗೆ, ಮಗು ಸಾವಿನ ಆ ಕ್ಷಣದ ವಿವರಣೆಯನ್ನ ಕೊಟ್ಟಿರುವಂಥದ್ದು ಮಗುವಿನ ದೊಡ್ಡಪ್ಪನೇ ಬೈಕ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಂಥವ್ರು. ಮಗುವಿನ ದೊಡ್ಡಪ್ಪ ಮತ್ತೆ ಮಗುವಿನ ತಾಯಿ ಮತ್ತೆ ಮಗು ಸೆಂಟ್ರಲ್ ಕೂತಿತ್ತು. ಮಗು 3 ಜನ ಹೋಗ್ತಾ ಇದ್ರು ಬೈಕ್ನಲ್ಲಿ. ಯಾವ ಕಾರಣಕ್ಕೆ? ನಾಯಿ ಕಚ್ಚಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಹಾಸ್ಪಿಟ್ಲಿಗೆ. ಆದರೆ ಪೊಲೀಸರು ಅಡ್ಡ ಬಂದರು. ಆ ಮಗುವಿನ ಹಣೆಬರಹ ಕೂಡ ಸರಿ ಇರಲಿಲ್ಲ. ಹಿಂಬದಿಯಿಂದ ಬರ್ತಾ ಇದ್ದಂಥ ವೆಹಿಕಲ್ ಹಚ್ಬಿಟ್ರು ಆ ಮಗು ಮೇಲೆ. ಕಚ್ಬಿಟ್ಟಿತ್ತು ಪಾಪುಗೆ. ಇಂಗ್ಲೇಷನ್ಗೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸರು ಅಡ್ಡ ಹಾಕಿದ್ರು. ಪೊಲೀಸರು ಅಡ್ಡ ನಿಲ್ಲಿಸ್ತೆ. ಯಾಕೆ ಸರ್ ಅಂತಂದೆ. ನಿಲ್ಲಿಸಪ್ಪ ಅಂತಂದು ನಿಲ್ಲಿಸ್ತೆ. ಸರ್ ಆಸ್ಪತ್ರೆಗೆ ಪಾಪಗೆ ಹುಷಾರಿಲ್ಲ ಅಂತಂದೆ. ಆಯ್ತು ಹೋಗಪ್ಪ ಅಂತಂದರು. ತಿರ್ಗಿ ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು. ಆಗ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ. ಹಂಗೂ ಬಿಡಲಿಲ್ಲ ಅವರು. ಆಗ ಗಾಡಿ ಏನು ಮಾಡಿದ್ರು, ಮುಂದೆ ಗಾಡಿ ಓಡಿಸ್ತೆ. ಅವ್ರಾಗ ಅಡ್ಡ ಹೊಡೆದ್ರು. 2 ಸಲ ಕೈ ಅಡ್ಡ ಹೊಡೆದ್ರು. ಆಗ ಒಬ್ರು ಕೈಯೇ ಹಿಂಗೆ ಹಿಡಿದು ಎಳೆದ್ರು. ಅವ್ರು ಯಾರು ಅಂತ ಸರಿಯಾಗಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆದಂಗೆ ಆಯಿತು. ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು. ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಗ್ತಾಯಿತ್ತು. ಟೆಂಪೋನ ಇಂಚರ್ ಕರ್ಸಿದ್ರು ಅವರು. ಟೆಂಪೋ ಇಂಚರ್ ಬಂದ ಹಿಡ್ಕೆ ಅದು ಪಾಪು ತಲೆ ಮೇಲೆ ಎತ್ಬಿಡ್ತು ಸರ್. ಪೊಲೀಸರು ಹಿಡಿಲಿಲ್ಲ ಅಂದರೆ ಪಾಪುಗೆ ಏನೋ ಆಗ್ತಿರಲಿಲ್ಲ. ನಮ್ಮ ಕೊಡೋಕೆ ನಾವು ಹೋಗುವು ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ. ಇಂಗ್ಲೇಷನ್ಗೆ ಅಂತ ಕರ್ಕೊಂಡು ಬರ್ತಾ ಇದ್ದೀವಿ. ಪೊಲೀಸರು ಅಡ್ಡ ಹಾಕಿದ್ರು. ಪೊಲೀಸರು ಅಡ್ಡ ನಿಲ್ಲಿಸ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಹೇಗಿದೆ ಪರಿಸ್ಥಿತಿಯಲ್ಲಿ? ಇನ್ನೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಕಾಣಿಸುತ್ತೆ. ಪ್ರತಿಭಟನೆ ನಡೀತಾ ಇದೆಯಾ? ಹೇಗೆ ಪೊಲೀಸರು ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರ? ಪೃಥ್ವಿ, ಈಗಷ್ಟೇ ಸಮಾಧಾನ ಪಡಿಸಿರುವಂತದ್ದು ಪೊಲೀಸರು. ಪ್ರತಿಭಟನಾಕಾರರು ಕೂಡ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಏನು ಬೆಳಿಗ್ಗೆ ಮಗು ಸಾವನ್ನಪ್ಪಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇತ್ತು. ಮಂಡ್ಯ ಮಿಮ್ಸ್ ಮುಂಭಾಗದಲ್ಲೇ ಮಗುವಿನ ಮೃತದೇಹವನ್ನ ಇಟ್ಕೊಂಡು ಆಕ್ರೋಶವನ್ನ, ಅಂದ್ರೆ ಪೋಷಕರಾಗ್ಬೋದು, ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗ್ಬೇಕು ಅನ್ನುವಂತ ಪಟ್ಟಣ ಹೇಳ್ತಿದ್ರು. ಇದ್ರ ಜೊತೆಗೆ ಸ್ಥಳೀಯ ಶಾಸಕರು ಹಾಗೆ ಸಚಿವರು ಕೂಡ, ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳಕ್ಕೆ ಆಗಮಿಸಬೇಕು, ಮಗುವಿನ ಸಾವಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಪೊಲೀಸರು, ಅಂದ್ರೆ ಮಂಡ್ಯದ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲ್ದಂಡಿ ಸ್ಥಳಕ್ಕೆ ಆಗಮಿಸಿ ಪೋಷಕರು, ಅಂದ್ರೆ ಮಗುವಿನ ಪೋಷಕರು ಏನಿದ್ದಾರೆ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಣ್ಯ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟರು. ಹೀಗಾಗಿ ಪ್ರತಿಭಟನೆ ಈಗ ಕ್ಲಿಯರ್ ಆಗಿರುವಂತದ್ದು. ಪೃಥ್ವಿ, ಹಾಗೆ ಒಂದಷ್ಟು ದೃಶ್ಯಗಳನ್ನ ನಿಮ್ಗೆ ತೋರಿಸ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇನ್ನೂ ಕೂಡ ಆ ಒಂದು ವೃತ್ತದಲ್ಲಿ, ಅಂದ್ರೆ ಆವರಣದಲ್ಲಿ ಇರ್ತಕ್ಕಂಥ ಈ ವೃತ್ತ ಏನಿದೆ, ಈ ವೃತ್ತದಲ್ಲಿ ಪ್ರತಿಭಟನೆಕಾರರು ಇನ್ನೂ ಕೂಡ ಇರುವಂತದ್ದು. ಹಾಗೆ ಪೊಲೀಸರು ಕೂಡ ಈ ಒಂದು ಸ್ಥಳದಲ್ಲಿ ಜಮಾವಣೆ ಆಗಿರುವಂತದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಆಗಮಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸುವುದರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಪೃಥ್ವಿ. ಹೀಗಾಗಿ, ಅಂದ್ರೆ ಇವತ್ತಿನ ದುರ್ಘಟನೆ ಏನಿದೆ, ಈ ದುರ್ಘಟನೆ ಮತ್ತೆ ಯಾವತ್ತೂ ಕೂಡ ಮರುಕಳಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸ್ಥಳಕ್ಕೆ ಸಚಿವರು ಬರಲೇಬೇಕು ಅಂತ ಪಟ್ಟನ್ನ ಕೂಡ ಹಿಡಿದಿದ್ರು. ಆದ್ರೆ ತದನಂತರ ಏನು ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲ್ದಂಡಿ ಸ್ಥಳಕ್ಕೆ ಆಗಮಿಸಿ ಪೋಷಕರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಈ ಒಂದು ಅಚಾತುರ್ಯ ನಡೀಬಾರ್ದಾಗಿತ್ತು, ಆದ್ರೆ ಆಗಿದೆ. ಹೀಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ SP ಕೂಡ ಹೇಳಿದ್ರು. ಹೀಗಾಗಿ ಪೋಷಕರು SP ಅವರ ಭರವಸೆ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಪಾಪ ಅಮಾಯಕ ಮಗುವಿನ ಜೀವವನ್ನ ತೆಗೆದಿದ್ದು ಇಲ್ಲಿ ಇನ್ಯಾರು ಅಲ್ಲ, ಪೊಲೀಸರೇ ತೆಗೆದಿದ್ದು. ಇದಕ್ಕೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಕೂಡ ಪೊಲೀಸರೇ. ಇದಕ್ಕೆ ಯಾರು ಹೊಣೆ? ಅದಕ್ಕೆ ಉತ್ತರನೂ ಕೂಡ ಪೊಲೀಸರೇ. ಇವ್ರು ಮಾಡುವಂಥದ್ದು 1-2 ಇದೇನು ಫಸ್ಟ್ ಟೈಮ್ ಅಲ್ಲ. ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಅಪಘಾತಗಳು ಸಂಭವಿಸಿರುವಂಥದ್ದು ಸಾಕಷ್ಟು ಕಡೆ ಆಗಿದೆ. ಆದರೂ ಕೂಡ ಹಣದ ದಾಹ, ಇವರೇನೋ ಕಾನೂನ ಕ್ರಮ ಕೈಗೊಳ್ಬಿಡ್ತೀವಿ ಅಂತ ಹೋಗ್ಬಿಟ್ಟು ಮಾಡಬಾರ್ದನ್ನ ಮಾಡುವಂಥ ಕೆಲಸ ಆದಂತ ಆಗ್ತಾ ಇದೆ ಇದು.
ಯಾಕಂದ್ರೆ ಅವ್ರು ಎಮರ್ಜೆನ್ಸಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಡನ್ ಆಗಿ ಹೋಗ್ಬಿಟ್ಟು ಅಲ್ಲಿ ಫೈನ್ ಹಾಕ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಮಗು ಸತ್ತೋಯ್ತು.